ಅರಿಶಿನ ದೀಪ ಮಾಡೋದು ಹೇಗೆ? ಈ ದೀಪ ಹಚ್ಚಿದ್ರೆ ಐಶ್ವರ್ಯದ ಮಳೆ, ಹಣಕ್ಕೆ ಕೊರತೆಯೇ ಆಗದು. ಹೌದು, ದೇವರನ್ನ ಪೂಜಿಸುವಾಗ ಕಡ್ಡಾಯವಾಗಿ ದೀಪವನ್ನ ಹಚ್ಚುವ ಸಂಪ್ರದಾಯ ಇದೆ. ಮನೆಯಲ್ಲಿ ದೀಪವನ್ನ ಹಚ್ಚಿಡೋದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಶಾಸ್ತ್ರದಲ್ಲಿನ ಉಲ್ಲೇಖಗಳ ಪ್ರಕಾರ ಮನೆಯ ಪ್ರವೇಶ ದ್ವಾರದ ಎರಡೂ ಬದಿಗಳಲ್ಲಿ ಪ್ರತಿನಿತ್ಯವೂ ದೀಪವನ್ನ ಹಚ್ಚಿಡಬೇಕು. ಈ ರೀತಿ ದೀಪವನ್ನ ಹಚ್ಚಿಡುವ ಮನೆಯು ಸುಖ, ಶಾಂತಿ, ಸಮೃದ್ಧಿಯನ್ನ ಹೊಂದುತ್ತದೆ. ನೀವು ಸಾಮಾನ್ಯ ದೀಪವನ್ನ ಹಚ್ಚುವ ಬದಲು ಅರಿಶಿನ ದೀಪವನ್ನ ಹಚ್ಚಿದ್ರೆ ಅದನ್ನ ಅತ್ಯಂತ ಮಂಗಳಕರವೆಂದು ಹೇಳಲಾಗ್ತದೆ. ಹೌದು, ಮನೆಯಲ್ಲಿ ನಾವು ಅರಿಶಿನ ದೀಪವನ್ನ ಹಚ್ಚಿಡೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದದೊಂದಿಗೆ ಸುಖ, ಶಾಂತಿಯು ನೆಲೆಯಾಗ್ತದೆ. ನಕಾರಾತ್ಮಕ ಶಕ್ತಿಯು ಮನೆಯಿಂದ ದೂರ ಆಗ್ತದೆ. ಅರಿಶಿನ ದೀಪವನ್ನ ಮಾಡೋದು ಹೇಗೆ? ಈ ದೀಪವನ್ನ ಎಲ್ಲಿಟ್ರೆ ಒಳ್ಳೆಯದ್ದು? ಈ ದೀಪದ ಪ್ರಯೋಜನವೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ಮಾತೆ ಮಹಾಲಕ್ಷ್ಮೀ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಓಂ ಮಹಾಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ. ತಾಯಿಯ ಆಶೀರ್ವಾದ ನಿಮಗೆ ಸಿಗ್ತದೆ. ಹಾಗೆ ನಿಮ್ಮ ಜೀವನದಲ್ಲಿ ಏನಾದರೂ ಬಗೆಹರಿಸಲು ಸಾಧ್ಯವಾಗದ ಸಮಸ್ಯೆಗಳು ಇದ್ರೆ ಎಲ್ಲಿ ಕಾಣ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡ್ತಾರೆ. ಮೊದಲನೆಯದಾಗಿ ಅರಿಶಿನ ದೀಪ ಮಾಡೋದು ಹೇಗೆ ಅಂತ ನೋಡೋಣ. ಅರಿಶಿನ ದೀಪವನ್ನ ಮಾಡೋದು ತುಂಬಾನೇ ಸುಲಭ. ಈ ದೀಪವನ್ನ ನೀವು ಹಿಟ್ಟನ್ನ ಬಳಸ್ಕೊಂಡು ಮಾಡಬೇಕು. ಹಿಟ್ಟನ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನವನ್ನ ಬೆರೆಸಿ ಚೆನ್ನಾಗಿ ನಾದ್ರಿ. ನಂತರ ಈ ಹಿಟ್ಟಿನಿಂದ ದೀಪದ ಆಕಾರವನ್ನ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಬತ್ತಿ ಮತ್ತು ಎಣ್ಣೆಯನ್ನ ಹಾಕಿ ದೀಪವನ್ನ ಬೆಳಗಿ, ಅಥವಾ ಹಿಟ್ಟಿನಿಂದ ಮೊದಲು ದೀಪವನ್ನ ಮಾಡಿಕೊಂಡು ಅದಕ್ಕೆ ಸಂಪೂರ್ಣವಾಗಿ ಅರಿಶಿನವನ್ನ ಹಚ್ಚಿದ್ರೂ ನಡೆಯುತ್ತೆ. ಎರಡನೆಯದಾಗಿ ಅರಿಶಿನ ದೀಪವನ್ನ ಎಲ್ಲಿಡಬೇಕು ಅಂತ ನೋಡೋಣ. ನೀವು ಕನಿಷ್ಠ 11 ಅಥವಾ 5 ದೀಪಗಳನ್ನ ಬೆಳಗಿಸಬೇಕು. ಅರಿಶಿನ ದೀಪವನ್ನ ರಾತ್ರಿ ಸಮಯದಲ್ಲಿ ನೀವು ಮಲಗುವ ಹಾಸಿಗೆಯ ಕೆಳಗೆ, ಮನೆಯ ಮುಖ್ಯ ಬಾಗಿಲಿನ ಎರಡೂ ಬದಿಗಳಲ್ಲಿ, ಮನೆಯ ಚಾವಣಿಯ ಮೇಲೆ, ನಿಮ್ಮ ಕೋಣೆಯ ಬಾಗಿಲಿನ ಎರಡೂ ಬದಿಗಳಲ್ಲಿ, ತಿಜೋರಿ ಕೆಳಗೆ, ತುಳಸಿಯ ಮುಂದೆ ಇಡಬೇಕು. ಈ ಸ್ಥಳಗಳಲ್ಲಿ ಅರಿಶಿನ ದೀಪವನ್ನ ಹಚ್ಚಿಡೋದು ಅತ್ಯಂತ ಮಂಗಳಕರವಾಗಿರುತ್ತದೆ ಎಂಬುದನ್ನ ಗಮನದಲ್ಲಿಟ್ಕೊಳ್ಳಿ. ಈ ರೀತಿ ದೀಪವನ್ನ ಬೆಳಗೋದ್ರಿಂದ ವಿಶೇಷವಾಗಿ ಲಕ್ಷ್ಮೀ ದೇವಿಯು ಸಂತುಷ್ಟಳಾಗ್ತಾಳೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಮನೆಯಲ್ಲಿ ದೀಪವನ್ನ ಹಚ್ಚಿಡೋದ್ರಿಂದ ಶಾಂತಿ, ಸಂತೋಷ ನೆಲೆಯಾಗ್ತದೆ ಎನ್ನುವ ನಂಬಿಕೆ ಇದೆ. ಇದರಿಂದ ಲಕ್ಷ್ಮೀ ದೇವಿಯು ಸಂಪತ್ತನ್ನ ಹೊತ್ತು ನಿಮ್ಮ ಮನೆಗೆ ಪ್ರವೇಶಿಸ್ತಾಳೆ ಮತ್ತು ಈ ದೀಪವು ನಿಮ್ಮ ಮನೆಯಿಂದ ನಕಾರಾತ್ಮಕತೆಯನ್ನ ದೂರಾಗಿಸಿ ಧನಾತ್ಮಕತೆಯನ್ನ ತರುತ್ತದೆ. ಜೊತೆಗೆ ಈ ದೀಪವನ್ನ ಬೆಳಗುವ ಮನೆಗಳಲ್ಲಿ ಎಂದಿಗೂ ಜಗಳ, ಮನಸ್ತಾಪ, ಉದ್ವಿಗ್ನತೆ ಮತ್ತು ಕೋಪದಂತಹ ಘಟನೆಗಳು ಸೃಷ್ಟಿಯಾಗುವುದಿಲ್ಲ. ಇದು ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ತುಂಬಿರುವಂತೆ ಮಾಡುತ್ತದೆ. ಅರಿಶಿನ ದೀಪವನ್ನ ಮನೆಯಲ್ಲಿ ಹಚ್ಚಿಡೋದ್ರಿಂದ ನಾವು ಈ ವಿಡಿಯೋದಲ್ಲಿ ತಿಳಿಸಿದ ಎಲ್ಲ ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳಬಹುದಾಗಿದೆ. ಈ ದೀಪದಿಂದಾಗಿ ವ್ಯಕ್ತಿಯ ಹಣಕಾಸಿನ ಸಮಸ್ಯೆಗಳು ದೂರವಾಗ್ತದೆ ಮತ್ತು ಮನೆಯಲ್ಲಿ ಸದಾ ಧನ ಧಾನ್ಯ ತುಂಬಿಕೊಂಡಿರುತ್ತದೆ ಹಾಗೂ ಕೊರತೆಯೇ ಆಗೋದಿಲ್ಲ ಅಂತ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಇದು ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೂ ಸಹಕಾರಿಯಾಗ್ತದೆ.